ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಕೇಳುಗರೆ, ಇವತ್ತು ಶಿವರಾತ್ರಿ ಕುರಿತು ವಿಶೇಷ ಸಂಯೋಜಿತ ಕಾರ್ಯಕ್ರಮ. ನಮೋ ನಮೋ ಸುಂದರ ಮೃಗವರ ಪಿನಾಕಧನುಕರ ಗಂಗಾ ಶಿರ ಗಜ ಚರ್ಮಾಂಬರಧರ. ಪ್ರಸ್ತುತಪಡಿಸುತ್ತಾರೆ ಕುಶಾಲನಗರದ ನಳಿನಿ ಸತ್ಯನಾರಾಯಣ. ಶಿವ 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 ಓಂ ಶಿವ ಶಂಭೋ, ಹರ 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 ಓಂ ಹರ ಶಂಭೋ. ಶಿವ 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 ಓಂ ಶಿವ ಶಂಭೋ, ಹರ 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 ಓಂ ಹರ ಶಂಭೋ. ಶ್ರೀ ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಉರಗಾದಿಪ್ರಿಯಭೂಷಣಂ ಶಂಕರಂ ಉರಗಾದಿಪ್ರಿಯಭೂಷಣಂ ಶಂಕರಂ ನರಕವಿನಾಶನಟೇಶಂ ಶಿವಂ ನರಕವಿನಾಶನಟೇಶಂ ಶಿವಂ. ಶಿವರಾತ್ರಿ ಪರ್ವಕಾಲದಲ್ಲಿ ರುದ್ರದೇವರ ಬಗ್ಗೆ ಪುರಾಣಗಳಲ್ಲಿ, ಸ್ತೋತ್ರಗಳಲ್ಲಿ, ವೇದ ಮಂತ್ರಗಳಲ್ಲಿ ರುದ್ರದೇವರ ಮಹಿಮೆಯ ವರ್ಣನೆ ಹೇಗಿದೆ ಎಂಬ ಒಂದು ಅವಲೋಕನ. ಮೊದಲು ಶಿವ ಎಂಬ ಹೆಸರು ನಮಗೆ ಬರುತ್ತದೆ. ಶಿವ ಎಂಬುದು 3 ಅಕ್ಷರಗಳ ಸಮ್ಮಿಳಿತವೇ ಆಗಿದೆ. ಶ ಈ ವ. ಶಕಾರದ ಅರ್ಥ ನಿತ್ಯ, ಈಕಾರದ ಅರ್ಥ ಪುರುಷ ಹಾಗೂ ವ ಎಂಬುದು ಅಮೃತ. ಒಟ್ಟಿನಲ್ಲಿ ಶಿವ ಎಂದರೆ ನಿತ್ಯ ಪುರುಷ ಅಮೃತ ತತ್ವ. ಪೃಥ್ವಿಯ ಒಳಗೆ ಬೀಜರೂಪದಿಂದ ವ್ಯಾಪ್ತನಾದ ಶಿವನು ವೃಕ್ಷಗಳ ಚಿಗುರುಗಳಂತೆ ಭೂಮಿಯನ್ನು ಛೇದಿಸಿಕೊಂಡು ನಾಗಲಿಂಗ ರೂಪದಲ್ಲಿ ವ್ಯಕ್ತನಾಗುತ್ತಾನೆ. ಹಾಗಾಗಿ ಶಿವನಿಗೆ ಸ್ವಯಂಭೂ ಎಂಬ ಹೆಸರು. ಈತ ಪ್ರಕೃತಿಗೆ ಅತೀತನಾಗಿದ್ದಾನೆ. ಶಿವನಿಗೆ ಅನೇಕ ಹೆಸರುಗಳಿವೆ. ಹಾಗೆ ಆ ಹೆಸರುಗಳ ಹಿಂದೆ ದೃಷ್ಟಾಂತಗಳೂ ಇವೆ. ಗಂಗೆಯನ್ನು ತಡೆಯಲು ಆಕಾಶದ ತುಂಬ ತನ್ನ ಕೆಂಜಟೆಯನ್ನು ಹರಡಿದ್ದನಾದ್ದರಿಂದ ಇವನಿಗೆ ದೂರ್ಜಟೆ ಎಂಬ ಹೆಸರು. ವಾಮದೇವ ಎನ್ನುವುದರಿಂದ ಹರಿಹರ ರೂಪದ ಸ್ಮರಣೆ. ವಾಮಭಾಗದಲ್ಲಿ ಅರ್ಧನಾರೀಶ್ವರ ರೂಪವನ್ನು ಧರಿಸಿದ್ದರಿಂದ ಉಮಾ ಮನೋಹರ. ಹಾಗೆಯೇ ಸ್ಕಂದ ಪುರಾಣದ ಪ್ರಕಾರ ಮಹಿಷಾಸುರನ ಮಗ ಗಜಾಸುರನನ್ನು ಕೊಂದಾಗ ಶಿವ ಗಜಾಸುರನ ಪ್ರಾರ್ಥನೆಯ ಮೇರೆಗೆ ಗಜಾಸುರನ ಚರ್ಮವನ್ನು ಧರಿಸಿದ್ದರಿಂದ ಸಾಮಜಾಜಿನ ವಸನ ಎಂಬ ಹೆಸರು ಬಂದಿದೆ. ಕೂರ್ಮ ಪುರಾಣದ ಪ್ರಕಾರ ಹುಲಿ ವೇಷದ ದೈತ್ಯ ಋಷಿಗಳಿಗೆ ಬಹಳಷ್ಟು ತೊಂದರೆ ಕೊಡುತ್ತಿದ್ದ. ಶಿವ ಆ ಹುಲಿಯನ್ನು ಸಂಹಾರ ಮಾಡಿ ಆ ಹುಲಿಯ ಚರ್ಮವನ್ನು ತನ್ನ ದೇಹಕ್ಕೆ ಸುತ್ತಿಕೊಂಡು ಕೃತ್ತಿವಾಸ ಎನಿಸಿದ್ದಾನೆ. ಒಂಟಿ ಬಟ್ಟೆ ಉಡಬಾರದು, ಜೊತೆ ವಸ್ತ್ರಗಳನ್ನೇ ಧರಿಸಬೇಕು ಎಂಬುದರ ಒಂದು ಆಧ್ಯಾತ್ಮ ಚಿಂತನೆಯ ಸಂಕೇತವೂ ಇದಾಗಿದೆ. ಶಿವಪುರಾಣದ ಪ್ರಕಾರ ಈತ ಸುಂದರ ದೇವನಾದ ಬ್ರಹ್ಮನ ಪುತ್ರ, ಪಾರ್ವತಿಯ ಮನಸ್ಸನ್ನು ಹರಣ ಮಾಡಿದವ. ಈತ ಕೈಲಾಸವಾಸಿ. 4 ಕಡೆ ಮನೆಗಳಿದ್ದು ಮೇರು ಪರ್ವತದಲ್ಲಿ 1, ಗಂಧಮಾದನ ಪರ್ವತದಲ್ಲೊಂದು, ಹಿಮಾಲಯದಲ್ಲೊಂದು ಹಾಗೂ ಹೇಮಕೂಟದಲ್ಲಿ ಒಂದಿದೆ. ಶಿವ ಎಂದರೆ ಮಂಗಳ. ರುದ್ರದೇವರ ಒಳಗಡೆ ಇರುವವರು ನರಸಿಂಹದೇವರು. ಶಿವ ತನ್ನ ಕೈಯಲ್ಲಿ ಅಕ್ಷರಮಾಲೆ ಹಿಡಿದು ನರಸಿಂಹದೇವರ ಜಪ ಮಾಡುತ್ತಿರುತ್ತಾರೆ. ಆದ್ದರಿಂದ
ನಾವು ಶಿವ ಶಿವ ಎಂದು ಜಪ ಮಾಡಿದರೆ ಸಾಕು, ನಮ್ಮ ಅಶಿವ ಹೋಗುತ್ತದೆ. ಅಶಿವ ಎಂದರೆ ಅಮಂಗಳ. ಸಂಖ್ಯೆ 3 ಶಿವನನ್ನು ಅನೇಕ ರೀತಿಯಲ್ಲಿ ತೋರ್ಪಡಿಸುತ್ತದೆ. ತ್ರಿನೇತ್ರ, ಮುಕ್ಕಣ್ಣ ಅಂದರೆ 3 ಕಣ್ಣುಳ್ಳವ. ಶಿವನ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, 3ನೆಯ ಕಣ್ಣಾದ ಹಣೆಗಣ್ಣಿನಲ್ಲಿ ಅಗ್ನಿಯನ್ನು ಹೊಂದಿದ್ದಾನೆ. ತ್ರಿದಳ ಬಿಲ್ವಪತ್ರೆ, ಶಿವನಿಗೆ ಪ್ರಿಯವಾದದ್ದು ತ್ರಿದಳ ಬಿಲ್ವಪತ್ರೆ. 3 ಜನ್ಮದ ಪಾಪ ಸಂಹಾರ ಮಾಡುವಂಥ ಶಕ್ತಿ ತ್ರಿದಳ ಬಿಲ್ವಪತ್ರೆಯ ಅರ್ಚನೆಯಿಂದ ದೊರೆಯುತ್ತದೆ. ಬಿಲ್ವಾಷ್ಟಕದಲ್ಲೂ 3ರ ಮಹತ್ವ ಕಾಣುತ್ತೇವೆ. ತ್ರಿದಳ ಪದ್ಮ ಸತ್ವ, ರಜ, ತಮೋಗುಣಗಳನ್ನು ಪ್ರತಿಪಾದಿಸುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಹಾಗೂ ಭೂತ ಭವಿಷ್ಯತ್ ವರ್ತಮಾನಗಳ ನಿಯಂತ್ರಕ ಶಿವನೇ ಆಗಿದ್ದಾನೆ. ಶಿವನ ಆಯುಧಗಳಲ್ಲಿ ಒಂದಾದ ತ್ರಿಶೂಲ, ಇದು ತ್ರಿಕಾಲ, ತ್ರಿಗುಣ, ಅವಸ್ಥೆಗಳನ್ನು ನಿರೂಪಿಸುತ್ತದೆ. ಅಷ್ಟೇ ಅಲ್ಲ, ನಮ್ಮ ಶರೀರದ 3 ನಾಡಿಗಳನ್ನು ತ್ರಿಶೂಲವು ಪ್ರತಿನಿಧಿಸುತ್ತದೆ. ಅಂದರೆ ನಮ್ಮ ಶರೀರದಲ್ಲಿರುವ 72,000 ನಾಡಿಗಳಲ್ಲಿ ಬಹಳ ಪ್ರಮುಖವಾದ ನಾಡಿಗಳು 3: ಇಡ, ಪಿಂಗಳ, ಸುಷುಮ್ನ. ಈ 3 ನಾಡಿಗಳು ತ್ರಿಶೂಲವನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ ಯೋಗದ ಶಕ್ತಿ ಇದೆ. ನಮ್ಮ ಜೀವನಕ್ಕೆ ಅಗತ್ಯವಾದ ರಹಸ್ಯಗಳೂ ಇವೆ. 4ರ ಮಹತ್ವ. ಶಿವಪುರಾಣವು ವೇದಾಂತದ ಸಾರ ಸರ್ವಸ್ವವಾಗಿದೆ. ಕಲಿಕಾಲದ ಕಲ್ಮಶ ರಾಶಿಯನ್ನು ವಿನಾಶ ಮಾಡುವಂತಹದು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುತ್ತದೆ ಶಿವಪುರಾಣದ ಶ್ರವಣ. ಶಿವನ 5 ತಲೆಗಳು ನಮ್ಮ ಶರೀರದಲ್ಲಿರುವ ಷಟ್ಚಕ್ರಗಳಿಗೆ, ಪಂಚೇಂದ್ರಿಯಗಳಿಗೆ, 5 ಕೋಶಗಳಿಗೆ, ಪ್ರಪಂಚದ ಸೃಷ್ಟಿಗೆ ಕಾರಣವಾದ ಪಂಚಭೂತಗಳಿಗೂ ಪ್ರತೀಕವಾಗಿದೆ. 5ರ ಮಹತ್ವ. ಶಿವನಿಗೆ 5 ಮುಖಗಳಿವೆ. 1 ಈಶಾನ, ಇದು ಆಕಾಶ ತತ್ವವನ್ನು ಪ್ರತಿನಿಧಿಸಿ ನಮ್ಮ ದೇಹದ ವಿಶುದ್ಧಿ ಚಕ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. 2 ಸದ್ಯೋಜಾತ, ಇದು ಪಶ್ಚಿಮ ದಿಕ್ಕನ್ನು ಪ್ರತಿಪಾದಿಸುತ್ತದೆ ಹಾಗೂ ಅಗ್ನಿತತ್ವದ ಸಂಕೇತವಾಗಿದೆ. ನಮ್ಮ ದೇಹದ ಮಣಿಪುರ ಚಕ್ರದಲ್ಲಿ ಗುರುತಿಸಲ್ಪಡುತ್ತದೆ ಹಾಗೂ ಮನೋಮಯದ ಸಂಕೇತವಾಗಿದ್ದು ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿಗೆ ಕಾರಣವಾಗಿದೆ. ತತ್ಪುರುಷ, ಇದು ಹಳದಿ ಬಣ್ಣದ್ದಾಗಿದ್ದು ಭೂತತ್ವದ ನಿಯಂತ್ರಕ ಹಾಗೂ ನಮ್ಮ ದೇಹದಲ್ಲಿರುವ ಮೂಲಾಧಾರ ಚಕ್ರದ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. 4ನೇದು ವಾಮದೇವ, ಇದು ಉತ್ತರ ದಿಕ್ಕನ್ನು ನಿಯಂತ್ರಿಸುತ್ತದೆ ಹಾಗೂ ಶಿವನ ಅರ್ಧಾಂಗಿ ಶಕ್ತಿಯ ಸಂಕೇತವಾಗಿದೆ ಮತ್ತು ವಾಯುತತ್ವದ ಸಂಕೇತವಾಗಿ ದೇಹದ ಅನಾಹತಾಬ್ಜ ಚಕ್ರವನ್ನು ಪ್ರತಿನಿಧಿಸುತ್ತದೆ ಹಾಗೂ ಇದು ಮನೋ ಆರೋಗ್ಯವನ್ನು ನೀಡುತ್ತದೆ. ಅಘೋರ, ಇದು ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಹಾಗೂ ಜಲತತ್ವದಿಂದ ಕೂಡಿದೆ. ನಮ್ಮ ದೇಹದ ಸ್ವಾಧಿಷ್ಠಾನ ಚಕ್ರದ ಅಧಿಪತಿಯಾಗಿ ಜ್ಞಾನಶಕ್ತಿಯನ್ನು ಹೆಚ್ಚಿಸುವ ಪ್ರಾಣಮಯ ಕೋಶವಾಗಿದೆ. ಪ್ರತಿ ಜೀವ ಜಂತುಗಳ ಉತ್ಪತ್ತಿಗೆ ಕಾರಣ ಪಂಚತತ್ವಗಳು. ಪ್ರಕೃತಿ ಮತ್ತು ಮನುಷ್ಯ ಬೇರೆಯಲ್ಲ, ಬೇರೆಯಾಗಿ ಕಾಣಿಸಿದರೂ ಮೂಲದಲ್ಲಿ ಒಂದೇ ಆಗಿದೆ. ಹೀಗೆ ಪಂಚಮುಖ ಶಿವನ ಶಕ್ತಿ ಅಗಾಧವಾದುದು. 6ರ ಸಂಖ್ಯೆ. ಪ್ರಣವ ಸಹಿತ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ಇಲ್ಲಿ ಓಂ ಎಂಬ ಏಕಾಕ್ಷರದ ಬಗ್ಗೆ ತಿಳಿಯುವುದಾದರೆ, ಈ ಮಂತ್ರದಲ್ಲಿ ತ್ರಿಗುಣಾತೀತ, ಸರ್ವಜ್ಞ, ಸರ್ವಕರ್ತ, ದ್ಯುತಿಮಾನ್, ಸರ್ವವ್ಯಾಪಿ ಇವುಗಳಲ್ಲಿ ಶಿವ ಪ್ರತಿಪಾದಿತನಾಗಿದ್ದಾನೆ. ನಮಃ ಶಿವಾಯ ಈಶಾನ, ಆದಿ, ಸೂಕ್ಷ್ಮ, ಏಕಾಕ್ಷರ ರೂಪಿ ಪಂಚಬ್ರಹ್ಮರು ಕ್ರಮವಾಗಿ ಸ್ಥಿತರಾಗಿದ್ದಾರೆ. ಶಿವ ಪಂಚಾಕ್ಷರಿ ಮಂತ್ರ ಪಠಿಸುತ್ತಾ ಶಿವನನ್ನು ನೆನೆಯಬೇಕು. ಇದರಿಂದ ಕ್ರೂರ ಗ್ರಹಗಳ ನಾಶ, ದೇಹದ ಒಳಗೆ ಮತ್ತು ಹೊರಗೆ ನಮಗೆ ಹಾನಿ ಮಾಡುವಂತಹ ಗ್ರಹಗಳ ದೋಷ ಪರಿಹಾರ ಈ ಪಂಚಾಕ್ಷರಿ ಮಂತ್ರದ ಪಠಣದಿಂದ ನಮಗೆ ಆಗುತ್ತದೆ. ಹಾಗೆಯೇ ಈ ಪಂಚಾಕ್ಷರಿ ಮಂತ್ರದ ಅಕ್ಷರಗಳು ಪ್ರಕೃತಿಗೆ ಸಂಬಂಧಿಸಿದೆ. ಓಂ ನಮಃ ಶಿವಾಯ ಯಜುರ್ವೇದದ ಪ್ರಕಾರ ನ ಎಂಬ ಅಕ್ಷರ ಪೃಥ್ವಿ ತತ್ವವನ್ನು, ಮ ಅಕ್ಷರ ಜಲತತ್ವವನ್ನು, ಶಿ ಅಕ್ಷರ ಅಗ್ನಿತತ್ವವನ್ನು, ವಾ ಎಂಬ ಅಕ್ಷರ ವಾಯುತತ್ವವನ್ನು, ಯಾ ಅಕ್ಷರ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ.
ಈ ಪಂಚಭೂತಗಳ ಶಕ್ತಿಯನ್ನು ಶಿವನ ಅಂಶವನ್ನು ಹೊಂದಿರುವ ಈ ಮಂತ್ರದ ಪಠಣದಿಂದ ಪಂಚಭೂತಗಳ ಮಟ್ಟ ಸಮತೋಲನದಲ್ಲಿದ್ದು ನಮ್ಮ ಶರೀರದ ಆರೋಗ್ಯಕ್ಕೆ ಪೂರಕವಾಗುತ್ತದೆ. ಜೀಯನ ಜಪ ಓಂ ನಮಃ ಶಿವಾಯ ಎಂಬ ಪದಂ, ಜೀಯನ ಜಪ ಓಂ ನಮಃ ಶಿವಾಯ ಎಂಬ ಪದಂ, ಶ್ರೀಯಂ ಪಡೆವೊಡೆ ಶಾಶ್ವತದ ಆಯುಷ್ಯ. ಶಿವನನ್ನು ರುದ್ರ ಎಂತಲೂ ಕರೆಯುತ್ತಾರೆ. ಈ ರುದ್ರದೇವರ ಸಾಧನೆಗಳು ಬಹಳಷ್ಟಿವೆ, ಹೇಳಿ ಮುಗಿಸಲು ಅಸಾಧ್ಯ, ಅಸಾಮಾನ್ಯ. ರುದ್ರದೇವರು 40 ಕಲ್ಪದ ಹಿಂದೆ ಉಗ್ರತಪ ಎಂಬ ಹೆಸರಿನಿಂದ ಲಾತವ್ಯ ಎಂಬ ಹೆಸರಿನ ವಾಯುದೇವರ ಹತ್ತಿರ 75 ವರ್ಷ ಅಧ್ಯಯನ ಮಾಡಿ 10 ದಿನಕಲ್ಪದವರೆಗೆ ಉಪ್ಪಿನ ಸಮುದ್ರದಲ್ಲಿ ತಪಸ್ಸು ಮಾಡಿ ಶೇಷ ಪದವಿಯನ್ನು ಹೊಂದುತ್ತಾರೆ. ಇವರು ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನೂ ಮಾಡುತ್ತಾ ಬಹುಪಟ್ಟು ಜ್ಞಾನ ಮಾರ್ಗದಲ್ಲಿದ್ದವರು. ಈ ರುದ್ರದೇವರಲ್ಲಿ ನಿತ್ಯ ಅಲುಪ್ತ ಶಕ್ತಿಗಳೂ ಇವೆ. ಇಂತಹ ರುದ್ರದೇವರ ಕೃಪೆ ಪಡೆಯಲು ವಿಧಿವತ್ತಾಗಿ ಭಯಭಕ್ತಿಗಳಿಂದ ಪೂಜಿಸಬೇಕು. ಅರ್ಚನೆ, ಪೂಜೆ ಇವೆಲ್ಲವೂ ಒಂದು ಲೆಕ್ಕಾಚಾರದಂತೆ ಇರಬೇಕು. 1 ಲಕ್ಷ ಸಂಖ್ಯೆಯಲ್ಲಿ ಅರ್ಚಿಸಬೇಕು. ಹಾಗೆಯೇ ರುದ್ರದೇವರು ಮನೋಭಿಮಾನಿ. ನಮ್ಮ ಮನಸ್ಸು ಹತೋಟಿಯಲ್ಲಿರಬೇಕು ಎಂದರೆ, ಶುದ್ಧವಾಗಿರಬೇಕು ಎಂದರೆ ರುದ್ರದೇವರ ಅನುಗ್ರಹ ಪಡೆಯಲೇಬೇಕು. ಆದ್ದರಿಂದ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸುವುದು ಶಿವರಾತ್ರಿ ಹಬ್ಬ. ಶಿವನು ಪಾರ್ವತೀ ದೇವಿಯನ್ನು ವಿವಾಹವಾದ ದಿನ ಶಿವರಾತ್ರಿ. ಹಾಗೆಯೇ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ತನ್ನ ಶಿರದಲ್ಲಿ ತುಂಬಿಸಿಕೊಂಡಿದ್ದ ಶಿವನನ್ನು ಭಗೀರಥ ಪ್ರಾರ್ಥಿಸಿಕೊಂಡ. ಆಗ ಶಿವನು ಗಂಗೆಯನ್ನು ಭೂಮಿಗೆ ಹರಿಯಬಿಟ್ಟ ದಿನವೂ ಶಿವರಾತ್ರಿಯಾಗಿದೆ. ಆದಿದೇವನನ್ನು ಸ್ಮರಿಸುವ ದಿನವೂ ಇದಾಗಿದೆ. ಶಿವರಾತ್ರಿಯಂದು ರಾತ್ರಿಯಿಡೀ ಜಾಗರಣೆಯಿಂದ ಇದ್ದು ಬಿಲ್ವಪತ್ರೆಯನ್ನು ಅರ್ಪಿಸಿದ, ತಿಳಿಯದೆ ಮಾಡಿದ ಬೇಡನಿಗೆ ರಕ್ಷಣೆ ನೀಡಿದ ಶಿವ. ಈ ಪುಣ್ಯದ ಫಲವೇ ಆ ಬೇಡ ಮುಂದಿನ ತನ್ನ ಜನ್ಮದಲ್ಲಿ ಚಿತ್ರಭಾನು ಎಂಬ ರಾಜನಾದನು. ಕನಿಕರಿಸು ಜಗದೀಶ ಪತಿತೋದ್ಧರಣ ಪರಮೇಶ, ಕನಿಕರಿಸು ಜಗದೀಶ ಪತಿತೋದ್ಧರಣ ಪರಮೇಶ. ಶಿವ 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 ಓಂ ಶಿವ ಶಂಭೋ, ಹರ 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 ಓಂ ಹರ ಶಂಭೋ. ದೇವದೇವ ಮಂಜುನಾಥ ನಮ ಮಂಜುನಾಥ, ದೇವದೇವ ಮಂಜುನಾಥ ನಮ ಮಂಜುನಾಥ, ದೇವದೇವ ಮಂಜುನಾಥ ನಮ ಮಂಜುನಾಥ, ದೇವದೇವ ಮಂಜುನಾಥ ನಮ ಮಂಜುನಾಥ. ಶಿವ 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 ಓಂ ಶಿವ ಶಂಭೋ, ಹರ 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 ಓಂ ಹರ ಶಂಭೋ. ಶಿವ 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 ಓಂ ಶಿವ ಶಂಭೋ, ಹರ 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 ಓಂ ಹರ ಶಂಭೋ. ಶಿಶಿರ ಋತುವಿನ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯ ಪೂಜೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಬದಲಾವಣೆಗಳಿಗೆ ಮತ್ತು ಕಾಲಗಳಿಗೆ ಹಾಗೂ ವ್ಯತ್ಯಾಸಗಳಿಗೆ ನಮ್ಮ ದೇಹ ಹೊಂದಿಕೊಳ್ಳಲೇಬೇಕು. ಈ ತಿಂಗಳ ತ್ರಯೋದಶಿ ಹಾಗೂ ಚತುರ್ದಶಿಗಳ ಮಿಲನದ ನಂತರ ಋತುವಿನಲ್ಲಿ ನಿಧಾನವಾಗಿ ಬದಲಾವಣೆಯಾಗತೊಡಗುತ್ತದೆ. ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗುವ ಕಾಲದಲ್ಲಿ ಸೂರ್ಯನ ಪ್ರಕಾಶ ಹದವಾಗಿದ್ದು ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತದೆ. ಇನ್ನು ನಮ್ಮ ಶರೀರ ಪಂಚಭೂತಗಳಿಂದಾದುದು. ಈ ಸಮಯದಲ್ಲಿ ಶೀತ, ಕೆಮ್ಮು, ಉಸಿರಾಟದ ತೊಂದರೆ ಆಗಬಹುದು. ಇದೆಲ್ಲದರ ಶಮನಕ್ಕಾಗಿ ನಮ್ಮ ಹಿರಿಯರು ಈ ಹಬ್ಬದ ರೂಪ ಕೊಟ್ಟಿದ್ದಾರೆ. ಏಕೆಂದರೆ ಶಿವನನ್ನು ನಾವು ಈ ದಿನ ಬಿಲ್ವಪತ್ರೆಯಿಂದ ಅರ್ಚಿಸುತ್ತೇವೆ. ಈ ಬಿಲ್ವಪತ್ರೆಯ ಗಮಿಸುವಿಕೆಯಿಂದ ಉಸಿರಾಟದ ತೊಂದರೆ ಆಗುವುದಿಲ್ಲ. ಹಾಗೆಯೇ ಋತುಮಾನದ ಬದಲಾವಣೆಗೆ ತಕ್ಕಂತೆ ನಮ್ಮ ಆಹಾರ ಸೇವನೆ, ಅಂದರೆ ಶಿವರಾತ್ರಿಯಂದು ಉಪವಾಸ ಇಲ್ಲವೇ ಸಾತ್ವಿಕವಾದ ಆಹಾರ ಸೇವನೆ. ಇನ್ನು ಶಿವಲಿಂಗಗಳು ಶಕ್ತಿಯನ್ನು ಹೊರಸೂಸುತ್ತವೆ. ಆ ಲಿಂಗದ ಮೇಲೆ ಕಾಲ ಬದಲಾವಣೆಯ ಸಮಯದಲ್ಲಿ ಜಲಾಭಿಷೇಕದಿಂದ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಶಕ್ತಿ ನಮ್ಮ ದೈಹಿಕ ಆರೋಗ್ಯಕ್ಕೆ ಉತ್ತಮವಾಗಿದೆ. ವಿಶಿಷ್ಟ ಕಲ್ಲಿನಿಂದ ತಯಾರಾದ ಲಿಂಗಗಳನ್ನೂ ಪೂಜಿಸಿ ಮಂತ್ರಪಠನೆ ಮಾಡುವುದರಿಂದ ಸುತ್ತಲಿನ ಶಕ್ತಿ ಹೆಚ್ಚಾಗುತ್ತದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವುದು ಶಿವರಾತ್ರಿಯ ಪೂಜೆಯೂ ಆಗಿದೆ. ಆದ್ದರಿಂದ ಶಿವರಾತ್ರಿಯಂದು ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದೇ ಆಗಿರುತ್ತದೆ. ಈ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ.
ಶಿವ ಅಂದು ತನ್ನನ್ನು ಅರ್ಚಿಪ ಜನರಿಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಎನ್ನುತ್ತದೆ ಶಿವಸಂಹಿತೆ. ಹಾಗೂ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಯಜಮಾನರಲ್ಲಿ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಈಶ್ವರ, ಮಹಾದೇವ, ಪಶುಪತಿ ಈ ನಾಮಗಳಿಂದ ಪ್ರಸಿದ್ಧಿಯಾಗಿರುವ ಶಿವನು ಸರ್ವಶಕ್ತನಾಗಿದ್ದು ಭಕ್ತರನ್ನು ಸದಾಕಾಲ ಪೊರೆಯುವನು. ರುದ್ರದೇವರು ಮನೋಭಿಮಾನಿ. ನಮ್ಮ ಮನಸ್ಸಿನ ಆಲೋಚನೆ ಹಾಗೂ ಮನಸ್ಸು ನಿಗ್ರಹದಲ್ಲಿರುವುದು, ನಮ್ಮ ಇಂದ್ರಿಯಗಳು ಹತೋಟಿಯಲ್ಲಿರಬೇಕಾದರೆ ರುದ್ರದೇವನ ಅನುಗ್ರಹ ಅಗತ್ಯವಾಗಿದೆ. ಈ ಮನೋಭಿಮಾನಿಯಾದ ರುದ್ರದೇವನನ್ನು ಋಷಿಗಳೂ ಕೂಡ ತಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಳಲು ಆರಾಧಿಸುತ್ತಾರೆ. ಇಂದ್ರದೇವನಿಂದ ಹಿಡಿದು ಎಲ್ಲ ದೇವತೆಗಳೂ ಸಹ ತಮ್ಮ ಮನಸ್ಸು ವಿಚಲಿತಗೊಳ್ಳದಂತೆ ನೋಡಿಕೊಳ್ಳಲು ರುದ್ರದೇವರನ್ನು ಆರಾಧಿಸಿ ತಮ್ಮಿಂದ ಮಿಥ್ಯಾಕರ್ಮಗಳು ಆಗದಂತೆ ನಿಗಾ ಇಡುತ್ತಾರೆ. ನಾರದರು ಲೋಕ ಸಂಚಾರಿ. ಇವರು ಎಲ್ಲಿಗೆ ಹೋಗಬೇಕು ಎಂದು ಪ್ರೇರಣೆ ದೊರಕುವುದು ರುದ್ರದೇವರಿಂದಲೇ. ಚಮಕ ಪ್ರಶ್ನೆ, ರುದ್ರ ಪ್ರಶ್ನೆ ಈ ಮಂತ್ರಗಳಿಂದ ನಮ್ಮ ಅರಿವಿಗೆ ಗೋಚರವಾಗುತ್ತದೆ ಇವರ ರೂಪ, ಇವರ ಶಕ್ತಿ, ಇವರ ಮಹಿಮೆ. ಇಂತಹ ರುದ್ರದೇವರ ಸ್ತೋತ್ರವನ್ನು ಸಂಪೂರ್ಣವಾಗಿ ಮಾಡುವುದೂ ಕಷ್ಟ. ವೇದಗಳೇ ಇವರನ್ನು ಕೊಂಡಾಡಬೇಕು. ವೇದವ್ಯಾಸರು ಬರೆದ ಪುರಾಣಗಳು 18. ಈ ಪುರಾಣಗಳಲ್ಲಿ 10 ಪುರಾಣಗಳು ಶಿವನನ್ನು ಕುರಿತದ್ದೇ ಆಗಿದೆ. ಎಂದರೆ ಶಿವನ ಮಹಿಮೆ ಎಷ್ಟು ವಿಸ್ತಾರವಾಗಿದೆ ಎಂಬುದು ನಾವು ಅರಿಯಬಹುದು. ಶಂಭುಗಿರೀಶ ತ್ರ್ಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ. ಶಂಭುಗಿರೀಶ ತ್ರ್ಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ. ಅಂಬಿಕಾಧಿಪ ದಿಗಂಬರ ಭಕ್ತ ಕುಟುಂಬಿ ನಮೋ ನಮೋ ಸಾಂಬ ಶಿವ. ಶಂಭುಗಿರೀಶ ತ್ರ್ಯಂಬಕ ದೇವ ಕದಂಬ ವಿನುತ ಜಯ ಸಾಂಬ ಶಿವ. ಶಿವನಿಗೆ ಮಹಾದೇವ, ಪರಮಶಿವ, ಶಂಭೋಶಂಕರ, ಭೋಲೆನಾಥ, ಸಾಂಬ ಸದಾಶಿವ, ಈಶ್ವರ, ಗಂಗಾಧರ ಹೀಗೆ ಅನೇಕ ಹೆಸರುಗಳಿದ್ದು ಪ್ರತಿಯೊಂದು ಹೆಸರಿನಲ್ಲೂ ಶಿವನಿಗೆ ಸಂಬಂಧಿಸಿದ ವಿಶೇಷತೆ ಇದೆ. ಶಿವ ತ್ರಿಪುರಾರಿ ಎನ್ನುವ ಹೆಸರನ್ನು ಹೊಂದಿದ್ದಾನೆ. ಇದಕ್ಕೆ ಪೂರಕವಾಗಿರುವ ಕತೆ. ತಾರಕಾಸುರನ 3 ಪುತ್ರರು ಅಂದರೆ ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ. ಇವರುಗಳು ಶತ್ರುಗಳಿಂದ ಸುರಕ್ಷಿತವಾಗಿ ವಾಸ ಮಾಡುವಂತಹ ದೇವತೆಗಳಿಂದಲೂ ಅಭೇದ್ಯವಾದ 3 ನಗರಗಳನ್ನು ತಪಸ್ಸು ಮಾಡಿ ಪರಮಾತ್ಮನಿಂದ ಪಡೆದಿದ್ದರು. ತಾರಕಾಸುರನು ಸ್ವರ್ಣಮಯವಾದ ನಗರವನ್ನು, ಕಮಲಾಕ್ಷ ಅತ್ಯಂತ ವಿಶಾಲವಾದ ಬೆಳ್ಳಿಯಿಂದ ನಿರ್ಮಿಸಿದ ನಗರವನ್ನು, ವಿದ್ಯುನ್ಮಾಲಿ ವಜ್ರದಂತೆ ಕಠೋರವಾದ ಕಬ್ಬಿಣದಿಂದ ಮಾಡಿದ ದೊಡ್ಡ ನಗರದಲ್ಲಿ ಇದ್ದರು. ಹಾಗೆ ಈ 3 ಪುರಗಳು ಮಧ್ಯಾಹ್ನದ ಸಮಯ ಅಭಿಜಿತ್ ಮುಹೂರ್ತದಲ್ಲಿ ಚಂದ್ರನು ಪುಷ್ಯ ನಕ್ಷತ್ರದಲ್ಲಿರುವಾಗ ಒಂದೇ ಸ್ಥಾನದಲ್ಲಿ ಸೇರುವಂತೆ ಹಾಗೂ ಜನರಿಂದ ಕಣ್ಮರೆಯಾಗುವಂತೆ ಇದ್ದವು. ಈ ಅಸುರರು ತಾವು ಪಡೆದ ವರದ ಬಲದಿಂದ 3 ಲೋಕಗಳನ್ನೂ ಬಾಧಿಸುತ್ತಾ ದೇವತೆಗಳಿಗೆ ದುಃಖ ನೀಡತೊಡಗಿದರು. ಹಾಗೂ ಇವರು ಪರಮಶಿವಭಕ್ತರೂ ಆಗಿದ್ದರು. ಆದ್ದರಿಂದ ಇವರನ್ನು ಸಂಹಾರ ಮಾಡುವುದು ಬಹಳ ಕಠಿಣವಾಗಿತ್ತು. ಆಗ ವಿಷ್ಣು ಅವರು ಅಧರ್ಮಿಗಳಾಗುವಂತೆ ಅವರ ಪತ್ನಿಯರ ಪತಿವ್ರತಾ ಧರ್ಮ ಭಂಗ ಮಾಡಲು ಅಸುರರ ಶಕ್ತಿ ಕುಂದತೊಡಗಿತು. ಇದೇ ಸಮಯದಲ್ಲಿ ರುದ್ರದೇವರು ಪೃಥ್ವಿಯನ್ನೇ ರಥವಾಗಿಸಿ, ಬ್ರಹ್ಮದೇವರನ್ನು ಸಾರಥಿಯಾಗಿಸಿ, ಮೇರು ಪರ್ವತವನ್ನೇ ಧನಸ್ಸನ್ನಾಗಿಸಿ, ಚಂದ್ರ ಸೂರ್ಯರನ್ನು ರಥದ ಗಾಲಿಗಳನ್ನಾಗಿ ಮಾಡಿ, ವಿಷ್ಣುವನ್ನೇ ಬಾಣವಾಗಿಸಿಕೊಂಡು ಒಂದೇ ಬಾಣದಿಂದ 3 ಪುರಗಳನ್ನು ನಾಶ ಮಾಡಿ ಆ ಅಸುರರ ಉಪಟಳದಿಂದ ಪಾರು ಮಾಡಿದರು. ಆದ್ದರಿಂದ ಶಿವನಿಗೆ ತ್ರಿಪುರಾರಿ ಎಂಬ ಹೆಸರು ಬಂತು. ಹಾಗೆಯೇ ಶಿವನ ಕೈಯಲ್ಲಿರುವ ಆಯುಧ ತ್ರಿಶೂಲ. ಇದು ತುಂಬ ವಿಶಿಷ್ಟವಾದುದು. ಈ ತ್ರಿಶೂಲವನ್ನು ಸೃಷ್ಟಿಸಿದ್ದು ಹೇಗೆ, ಯಾರಿಂದ ಎಂಬುದು ಒಂದು ರೋಚಕವೇ ಸರಿ. ಮಾರ್ತಾಂಡನ ಅಂದರೆ ಸೂರ್ಯನ ಪ್ರಖರತೆ ಒಮ್ಮೊಮ್ಮೆ ಸಹಿಸಲು ಅಸಾಧ್ಯ ಎನಿಸುತ್ತದೆ. ಒಮ್ಮೆ ಸೂರ್ಯನ ಪತ್ನಿ ಸಂಜ್ಞಾದೇವಿ ಸೂರ್ಯನ ಬಿಸಿಯನ್ನು ತಾಳಲಾರದೆ ತವರು ಮನೆಗೆ ಹೋಗುತ್ತಾಳೆ. ತಂದೆ ವಿಶ್ವಕರ್ಮನಿಗೆ ತನ್ನ ಕಷ್ಟವನ್ನು ಅರುಹಿದಾಗ
ವಿಶ್ವಕರ್ಮ ಸೂರ್ಯನ ಶಾಖವನ್ನು ಕಡಿಮೆ ಮಾಡಲು ಆದಿತ್ಯನಿಂದ ಹೊರಹೊಮ್ಮುತ್ತಿದ್ದ ಈ ಶಾಖವನ್ನು ಬಳಸಿಕೊಂಡು ಆ ಶಾಖದಿಂದ ವಿಜಯ ಎಂಬ ತ್ರಿಶೂಲವನ್ನು, ಸುದರ್ಶನ ಎಂಬ ಚಕ್ರವನ್ನು, ಪುಷ್ಪಕ ವಿಮಾನವನ್ನು ಸೃಷ್ಟಿ ಮಾಡಿದನು. ಹೀಗೆ ತಯಾರಿಸಿದ ತ್ರಿಶೂಲವನ್ನು ಶಿವನಿಗೆ ಕೊಡುತ್ತಾನೆ. ಹಾಗೆ ಸುದರ್ಶನ ಚಕ್ರವನ್ನು ವಿಷ್ಣುವಿಗೂ, ಪುಷ್ಪಕ ವಿಮಾನವನ್ನು ಕುಬೇರನಿಗೂ ಕೊಡುತ್ತಾನೆ. ಹೀಗೆ ವಿಶ್ವಕರ್ಮ ದೇವಶಿಲ್ಪಿಯಿಂದ ಶಿವನ ತ್ರಿಶೂಲ ಸೃಷ್ಟಿಯಾಯಿತು ಎನ್ನುತ್ತದೆ ಶಿವಪುರಾಣ. ಹಾಗೆಯೇ ಶಿವನ ಡಮರುಗವು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ಧ್ವನಿಯಾಗಿದೆ. ಇದು ಒಂದು ಸಂಗೀತದ ವಾದ್ಯದಂತೆ. ಶಿವನು ಕೋಪಗೊಂಡಾಗ, ಸಂತೋಷದಲ್ಲಿದ್ದಾಗ ಡಮರುಗವನ್ನು ನುಡಿಸಿ ತಾಂಡವ ನೃತ್ಯ ಮಾಡುತ್ತಾನೆ. ಸುರನದಿಯ ಜಡೆಯಲ್ಲಿ, ಶಶಿಯನ್ನು ಮುಡಿಯಲ್ಲಿ, ಕಣ್ಣನ್ನು ಹಣೆಯಲ್ಲಿ, ಗಿರಿಜಯನು ಮೈಯಲ್ಲಿ, ಕಾಳಸರ್ಪ ಕಂಠದಲ್ಲಿ, ಕಾಲಕೂಟ ಗಂಟಲಲ್ಲಿ ಇರುವ ನಿನ್ನ ರೂಪ ನೋಡಿ ತೇಲಿ ಹೋದೆ ಭಕ್ತಿಯಲ್ಲಿ. ಕಾಳಸರ್ಪ ಕಂಠದಲ್ಲಿ, ಕಾಲಕೂಟ ಗಂಟಲಲ್ಲಿ ಇರುವ ನಿನ್ನ ರೂಪ ನೋಡಿ ತೇಲಿ ಹೋದೆ ಭಕ್ತಿಯಲ್ಲಿ. ನನ್ನ ಕಾಪಾಡು ಬಾರಯ್ಯ ತಂದೆ, ನಿನ್ನ ಪಾದಕ್ಕೆ ನಾ ಶರಣು ಎಂದೆ. ನನ್ನ ಕಾಪಾಡು ಬಾರಯ್ಯ ತಂದೆ, ನಿನ್ನ ಪಾದಕ್ಕೆ ನಾ ಶರಣು ಎಂದೆ. ಭಗವಾನ್ ಶಂಕರನು ಅನೇಕ ಅವತಾರಗಳಲ್ಲಿ ನಮಗೆ ಮಂಗಳ ಉಂಟು ಮಾಡುತ್ತಾನೆ. 12 ಜ್ಯೋತಿರ್ಲಿಂಗ ಸ್ವರೂಪಗಳಿಂದ ಭಕ್ತರ ಅಭಿಷ್ಟಗಳನ್ನು ಪೂರೈಸುವರು ಮಹಾದೇವ. ಈ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೌರಾಷ್ಟ್ರದಲ್ಲಿರುವ ಸೋಮನಾಥ. ಇಲ್ಲಿ ಇರುವ ಚಂದ್ರಕುಂಡದಲ್ಲಿ ಭಕ್ತರು ಸ್ನಾನ ಮಾಡಿ ದರ್ಶನ ಪಡೆದು ಪುನೀತರಾಗುತ್ತಾರೆ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ. ಇದು ಆಂಧ್ರ ಪ್ರದೇಶದ ಕೃಷ್ಣ ನದಿ ದಡದಲ್ಲಿಯ ಶ್ರೀಶೈಲ ಪರ್ವತದಲ್ಲಿದೆ. ಪುತ್ರ ಪ್ರಾಪ್ತಿಗಾಗಿ, ಮುಕ್ತಿಗಾಗಿ ದರ್ಶನ ಮಾಡುತ್ತಾರೆ. ಕೈಲಾಸದಿಂದ ಲಿಂಗರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾನೆ. ಉಜ್ಜಯಿನಿಯಲ್ಲಿ ಮಹಾಕಾಲ ದೂಷಣನೆಂಬ ಅಸುರನನ್ನು ಸಂಹರಿಸಿ ಭಕ್ತರಿಗಾಗಿ ಲಿಂಗರೂಪದಿಂದ ಸ್ಥಿತನಾಗಿದ್ದಾನೆ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಓಂಕಾರದಲ್ಲಿ ಅಮರೇಶ್ವರ. ಇದು ಮಧ್ಯಪ್ರದೇಶದ ನರ್ಮದಾ ನದಿಯ ತಟದಲ್ಲಿದೆ. ಇಲ್ಲಿ 2 ರೂಪದಿಂದ ಒಡೆದು ಒಂದು ಭಾಗ ಓಂಕಾರದಲ್ಲಿ ಲಿಂಗರೂಪದಲ್ಲಿದೆ, ಮತ್ತೊಂದು ಪಾರ್ಥಿವಲಿಂಗ ಪರಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಹಿಮಾಲಯದಲ್ಲಿ ಕೇದಾರೇಶ್ವರ, ಉತ್ತರಾಖಂಡ. ಇಲ್ಲಿ ಶ್ರೀಹರಿಯ ನರನಾರಾಯಣನೆಂಬ ಅವತಾರವು ಹಿಮಗಿರಿಯ ಕೇದಾರ ಶಿಖರದಲ್ಲಿ ಸ್ಥಿತವಾಗಿದೆ. ಹಾಗೆಯೇ ಡಾಕಿನಿಯಲ್ಲಿ ಭೀಮೇಶ್ವರನ ಅವತಾರ. ಇದು ಮಹಾರಾಷ್ಟ್ರದ ಪುಣೆಯ ಸಹ್ಯಾದ್ರಿ ಪರ್ವತದಲ್ಲಿದೆ. ಇಲ್ಲಿ ಕಾಮರೂಪದ ಅಧಿಪತಿ ಸುದಕ್ಷಿಣಾರಾಜನು ಶಿವಭಕ್ತನಾಗಿದ್ದನು. ಅವನನ್ನು ಭೀಮ ಎಂಬ ಅಸುರ ಪೀಡಿಸುತ್ತಿದ್ದನು. ಶಿವನು ಆ ಅಸುರನನ್ನು ವಧಿಸಿ ಭೀಮಶಂಕರ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ. ಕಾಶಿಯಲ್ಲಿ ವಿಶ್ವನಾಥ. ಉತ್ತರ ಪ್ರದೇಶದ ವಾರಣಾಸಿ. ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿದ್ದಾನೆ. ಗೌತಮಿ ತಟದಲ್ಲಿ ತ್ರಯಂಬಕೇಶ್ವರ. ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ. ಗೌತಮಿ ಋಷಿಯ ಪ್ರಾರ್ಥನೆಯಂತೆ ಗೌತಮಿ ನದಿ ತೀರದಲ್ಲಿ ಪ್ರಕಟವಾಗಿದ್ದಾನೆ. ಇಲ್ಲಿ ಶಿವನ ಅನುಗ್ರಹದಿಂದ ಪರಮಪಾವನಿ ಗಂಗೆಯು ಗೌತಮರ ಸ್ನೇಹಕ್ಕೆ ವಶಳಾಗಿ ಗೋದಾವರಿಯಾಗಿ ಹರಿದಿದ್ದಾಳೆ. ಚಿತಾಭೂಮಿಯಲ್ಲಿ ವೈದ್ಯನಾಥ. ಇದು ಜಾರ್ಖಂಡದಲ್ಲಿದೆ. ಹಾಗೆ ದಾರುಕವನದಲ್ಲಿ ನಾಗೇಶ್ವರ. ಶಿವನು ದಾರುಕನೆಂಬ ರಾಕ್ಷಸನನ್ನು ಕೊಂದು ಸುಪ್ರಿಯನೆಂಬ ಭಕ್ತನನ್ನು ರಕ್ಷಿಸಿ ಅಂಬಿಕಾ ಸಹಿತ ಜ್ಯೋತಿರ್ಲಿಂಗ ರೂಪದಲ್ಲಿದ್ದಾನೆ. ಇದು ಗುಜರಾತಿನಲ್ಲಿದೆ. ಸೇತುಬಂಧ ರಾಮೇಶ್ವರ. ಇದು ಶ್ರೀರಾಮಚಂದ್ರನಿಗೆ ಪ್ರಿಯವನ್ನುಂಟು ಮಾಡುವುದಾಗಿದೆ. ಸ್ವತಃ ಶ್ರೀರಾಮನೇ ಸ್ಥಾಪಿಸಿದ ಲಿಂಗವಿದು. ಈ ಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಜೀವನ್ಮುಕ್ತನಾಗುವನು. ಇದು ತಮಿಳುನಾಡಿನ ರಾಮನಾಥಂನಲ್ಲಿದೆ. ದೇವಶೈಲದಲ್ಲಿ ಗುಷ್ಮೇಶ್ವರ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಚಂಪಾಜಿ ನಗರದಲ್ಲಿದೆ. ಗುಷ್ಮಾಳ ಪುತ್ರನನ್ನು ಸುದೇಶ್ಯನು ಕೊಂದು ಹಾಕಿದ್ದನು. ಗುಷ್ಮಾಳ ಪ್ರಾರ್ಥನೆಗೆ ಒಲಿದ ಶಂಕರ ಅವಳ ಪುತ್ರನನ್ನು ಬದುಕಿಸಿ ಅವಳ ಕೋರಿಕೆಯಂತೆ ದಕ್ಷಿಣ ದಿಕ್ಕಿನಲ್ಲಿರುವ ದೇವಶೈಲದ ಹತ್ತಿರ ಒಂದು ಸರೋವರದಲ್ಲಿ ಪ್ರಕಟವಾಗುತ್ತಾನೆ. ಶಿವನ ಈ 12 ಜ್ಯೋತಿರ್ಲಿಂಗಗಳು ಪಾಪನಾಶಕವಾಗಿದ್ದು ಮೋಕ್ಷದಾಯಕವೂ ಆಗಿವೆ. ಇವುಗಳ ದರ್ಶನದಿಂದ ಇಹಲೋಕದಲ್ಲಿ ಸಮಸ್ತ ವರ್ಣಗಳ ಜನರ ದುಃಖಗಳು ನಾಶವಾಗುತ್ತದೆ.
ಶಿವನು ಅನೇಕ ಲೀಲೆಗಳನ್ನು ನಡೆಸುವವನು, ಸತ್ಪುರುಷರ ಪ್ರೇಮಿಯೂ ಆಗಿದ್ದಾನೆ. ದೇವತೆಗಳ ಕಾರ್ಯಸಿದ್ಧಿಗಾಗಿ ಪರಮೇಶ್ವರನು ಅನೇಕ ರೂಪಗಳಲ್ಲಿ ಅವತಾರ ಮಾಡಿದ್ದಾನೆ. ಶಿವನ ಕಾಲಭೈರವ ಎಂಬ ರೂಪವು ಕೃಷ್ಣಾಷ್ಟಮಿಯಂದು ಮಾರ್ಗಶಿರ ಮಾಸದಲ್ಲಿ ಅವತಾರವಾಯಿತು. ಹಾಗೆ ವಿಶ್ವಾನರ ಮತ್ತು ಶುಚಿಸ್ಮಿತೆಯಲ್ಲಿ ಗೃಹಪತಿ ಎಂಬ ಪರಮೇಶ್ವರನ ಅವತಾರವಾಯಿತು. ಒಮ್ಮೆ ನಾರದರು ಗೃಹಪತಿಯ ಲಕ್ಷಣಗಳನ್ನು ನೋಡಿ ಇವನಿಗೆ ತನ್ನ 12ನೇ ವಯಸ್ಸಿನಲ್ಲಿ ವಿಘ್ನಗಳು ಬರುತ್ತದೆ, ಅದು ಸಿಡಿಲು ಅಥವಾ ಬೆಂಕಿಯಿಂದ ಎಂದರು. ಇದನ್ನು ಕೇಳಿದ ವಿಶ್ವಾನರ ಮತ್ತು ಶುಚಿಸ್ಮಿತೆ ದಂಪತಿಗೆ ಘೋರವಾಗಿ ದುಃಖವಾಯಿತು. ದುಃಖಿಸುತ್ತಿದ್ದ ತಂದೆ ತಾಯಿಗಳನ್ನು ನೋಡಿ ಗೃಹಪತಿ ಅವರನ್ನು ಸಮಾಧಾನ ಮಾಡಿ ವಂದಿಸಿ ಶುಭ ದಿನದಂದು ಶಿವಲಿಂಗವನ್ನು ಸ್ಥಾಪಿಸಿ ಪ್ರತಿದಿನವೂ 100 ಕಲಶಗಳಿಂದ 1 ವರ್ಷ ಕಾಲ ಶಿವನಿಗೆ ಅಭಿಷೇಕ ಮಾಡಿ ಶಿವನನ್ನು ಒಲಿಸಿಕೊಂಡು ಇಂದ್ರನ ವಜ್ರಾಯುಧದಿಂದಲೂ ಸಿಡಿಲು ಮತ್ತು ಅಗ್ನಿಯ ಭಯವೂ ಇಲ್ಲದಂತಹ ವರವನ್ನು ಪಡೆದು ನೀನು ಸಮಸ್ತ ಪ್ರಾಣಿಗಳೊಳಗೆ ಜಠರಾಗ್ನಿ ರೂಪದಲ್ಲಿ ನೆಲೆಸು ಎಂಬ ವರವನ್ನೂ ಪಡೆದನು. ಹೀಗೆ ಇಂದಿಗೂ ಕಾಶೀಪುರಿಯಲ್ಲಿ ಇರುವ ಅಗ್ನೀಶ್ವರ ಲಿಂಗವಾಗಿ ಈ ಅಗ್ನೀಶ್ವರ ಲಿಂಗವನ್ನು ಭಕ್ತಿಯಿಂದ ಅರ್ಚಿಸುವವರು ಯಾವುದೇ ಸ್ಥಾನದಲ್ಲಿ ಮೃತ ಹೊಂದಿದರೂ ಅವರು ವಹಿನಿ ಲೋಕವನ್ನು ಹೊಂದುವರು. ಇದಲ್ಲದೆ ಶಿವನ ಮಹಾಕಾಲ ಮೊದಲಾದ 10 ಅವತಾರಗಳಿವೆ. ಇದೂ ಅಲ್ಲದೆ ಶಂಕರನು ಕಶ್ಯಪರ ಮೂಲಕ ಸುರಭಿಯ ಗರ್ಭದಿಂದ 11 ರೂಪಗಳಲ್ಲಿ ಪ್ರಕಟನಾಗಿದ್ದಾನೆ. ಇವರೆಲ್ಲ ದೇವತೆಗಳ ಕಾರ್ಯಸಿದ್ಧಿಗಾಗಿ ಶಿವರೂಪದಿಂದ ಉತ್ಪನ್ನರಾಗಿದ್ದಾರೆ. ಹಾಗೆಯೇ ರುದ್ರದೇವರ ಮಹಾಮೃತ್ಯುಂಜಯ ಮಂತ್ರ ಬಹಳ ಶಕ್ತಿಶಾಲಿಯಾದದ್ದು ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನೂ ನಾಶಪಡಿಸುವಂಥದ್ದಾಗಿದೆ. ಈ ಮಹಾಮೃತ್ಯುಂಜಯ ಮಂತ್ರವನ್ನು ಅಸುರರ ಗುರುಗಳಾದ ಶುಕ್ರಾಚಾರ್ಯರಿಗೆ ಸ್ವತಃ ಶಿವನೇ ಕಲಿಸಿದ್ದರು. ಈ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಭಯಭಕ್ತಿಗಳಿಂದ ಶ್ರದ್ಧೆಯಿಂದ ಜಪ ಮಾಡಿದರೆ ವೈದ್ಯರಿಂದಲೂ ತಪಾಸಣೆ ಮಾಡಿ ಗುಣಪಡಿಸಲು ಅಸಾಧ್ಯವಾದ ರೋಗಗಳೂ ನಾಶವಾಗಿ ಆರೋಗ್ಯ ನೀಡುವಂತಹ ಶಕ್ತಿಯುತವಾದ ಮಂತ್ರ ಇದಾಗಿದೆ. ಮಾರ್ಕಂಡೇಯನು ಈ ಜಪದ ಪ್ರಭಾವದಿಂದ ಸಾವನ್ನೇ ಗೆದ್ದ ಕತೆ ಪ್ರಸಿದ್ಧಿಯಾಗಿದೆ. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ತಿಯಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೇಯಮೃತಾತ್. ಇದರ ಅರ್ಥ, 3 ಕಣ್ಣುಗಳುಳ್ಳ ಶಿವನನ್ನು ಆರಾಧಿಸುತ್ತೇವೆ. ಶಿವನು ನಾವು ಬದುಕಿರುವವರೆಗೂ ಆರೋಗ್ಯವಾಗಿ ದೃಢಕಾಯರಾಗಿರುವಂತೆ ಪೋಷಿಸಲಿ. ಸೌತೆಕಾಯಿಯು ಬಳ್ಳಿಯಿಂದ ಬೇರ್ಪಟ್ಟರೆ ಪುನಃ ಹೇಗೆ ಅದು ಬಳ್ಳಿಗೆ ಸೇರುವುದಿಲ್ಲವೋ ಹಾಗೆಯೇ ಮೃತ್ಯುಂಜಯನು ಮೃತ್ಯು ಸಂಸಾರವೆಂಬ ಬಳ್ಳಿ ಬಂಧನದಿಂದ ಬಿಡಿಸಿ ನಮ್ಮನ್ನು ಅಮೃತ ತತ್ವಕ್ಕೆ ಕೊಂಡೊಯ್ಯಲಿ. ಈ ಮಹಾಮೃತ್ಯುಂಜಯ ಮಂತ್ರವನ್ನು ಏಕಾಗ್ರತೆಯಿಂದ ಪಠಿಸಿದರೆ ಚರಾಚರದ ಅಧಿಪತಿ ಭಗವಾನ್ ಶ್ರೀ ಮಹೇಶ್ವರನು ಅತ್ಯಂತ ಸಂತುಷ್ಟನಾಗುವನು. ಸೇವಾನುಗತ ಮಾರ್ಗದಿಂದ ಈ ಶಿವಪುರಾಣದ ಚಿಕ್ಕ ಚಿಂತನೆಯನ್ನು ಹೇಳಿದ್ದೇನೆ. ಇದನ್ನು ಕೇಳಿದವರಿಗೆ ಆ ಸೋಮೇಶ್ವರನು ಪರಮ ಸುಖ ನೀಡಿ ಮೋಕ್ಷ ಕೊಡುವನು. ಸರ್ವರಿಗೂ ಮಂಗಳವಾಗಲಿ ಎಂದು ಪರಮಾತ್ಮನ ಪಾದಾರವಿಂದಗಳಿಗೆ ಈ ಚಿಂತನದ ನುಡಿಗಳನ್ನು ಸಮರ್ಪಿಸುತ್ತೇನೆ. ನಾಹಂ ಕರ್ತ ಹರಿಂ ಕರ್ತ ಸತ್ಯಂ ಶಿವಂ ಸುಂದರಂ. ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಹಾಲಿಂಗಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಹಾಲಿಂಗಗೆ. ಕೇಳುಗರೆ, ಇದುವರೆಗೆ ಶಿವರಾತ್ರಿ ಕುರಿತು ವಿಶೇಷ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಶಾಲನಗರದ ನಳಿನಿ ಸತ್ಯನಾರಾಯಣ. ಅಂಗಜಾರಿ ಭುಜಂಗ ಭೂಷಸಿತಾಂಗ ಕರುಣಾಪಾಂಗಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಹಾಲಿಂಗಗೆ. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್.
ಮಹಿಳಾಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.